ನಮಸ್ಕಾರ ವೀಕ್ಷಕರೇ, ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಹೊಲ ಜಮೀನು ಇತ್ಯಾದಿ ಮಾಡಿಕೊಂಡಿದ್ದಾಗ ಅದಕ್ಕೆ ದಾರಿ ವ್ಯವಸ್ಥೆ ಸರಿ ಇದೆ ಅಥವಾ ಇಲ್ಲ ಎಂಬುದನ್ನು ಸಹ ತಿಳಿದಿರಬೇಕು. ಎಷ್ಟೋ ಸಲ ದಾರಿ ಸರಿ ಇಲ್ಲದೆ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ರೈತರು ಪರದಾಟ ಪಡಬೇಕಾಗಿತ್ತು. ಆದರೆ ನಮ್ಮ ಹೊಲ ಅಥವಾ ಗದ್ದೆಗೆ ಓಡಾಡಲು ದಾರಿ ಇಲ್ಲದೆ ಇದ್ದರೆ ಅದನ್ನು ಹೇಗೆ ಪಡೆಯಬಹುದು, ಕಾನೂನಾತ್ಮಕ ಕ್ರಮ ಹೇಗೆ ಕೈಗೊಳ್ಳಬಹುದು ಎಂದು ಇಂದು ನಾವು ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡ್ತಾ ಹೋಗಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ವೀಕ್ಷಕರೇ, ಅಕ್ಕಪಕ್ಕದವರು ಜಮೀನಿಗೆ ಹೋಗಲು ದಾರಿ ಬಿಡುತ್ತಿಲ್ವಾ? ಅಂಥವರಿಗೆ ಬಂತು ಹೊಸ ರೂಲ್ಸ್. ಈ ರೂಲ್ಸ್ನ ನೀವು ಫಾಲೋ ಮಾಡಿ, ಇದರಿಂದ ನೀವು ಆಚೆ ಬರ್ಬೋದು. ವೀಕ್ಷಕರೇ, ನಮ್ಮ ಜಮೀನಿಗೆ ನಾವು ಹೋಗಲು ಅಥವಾ ಕೃಷಿಯ ಪರಿಕರವನ್ನು ಕೊಂಡೊಯ್ಯಲು ಸರಿಯಾದ ವ್ಯವಸ್ಥೆ ಇಲ್ಲದೇ ಇದ್ದರೆ ತುಂಬ ತೊಂದರೆ ಎಂದು ಅನಿಸಲಿದೆ. ಪಕ್ಕದ ಜಮೀನಿನವರ ಬಳಿ ಒಂದೆರಡು ಸಲ ಮನವಿ ಮಾಡಿದ್ದರೂ ಅವರು ದಾರಿಗೆ ಜಾಗ ಕೊಡುತ್ತಿಲ್ಲ ಎಂದಾದರೆ ನೀವು ಕಾನೂನಾತ್ಮಕ ರೀತಿಯಲ್ಲಿ ಜಮೀನಿಗೆ ಹೋಗಲು ದಾರಿ ಪಡೆಯಬಹುದು. ಅದನ್ನು ಹೇಗೆ ಪಡೆಯುವುದು? ಬನ್ನಿ, ಇದರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ನೀವು ಕಾಯ್ದೆ ಪ್ರಕಾರ ಇದರಲ್ಲಿ ನೀವು ಮುಂದುವರಿಯಬೇಕು. ಜಮೀನಿಗೆ ಹೋಗಲು ದಾರಿ ಇಲ್ಲ ಅನ್ನುವವರು ಅಸೆಸ್ಮೆಂಟ್ ಆ್ಯಕ್ಟ್ ಪ್ರಕಾರ ತಮ್ಮ ಹಕ್ಕನ್ನು ತಾವು ಪಡೆಯಬಹುದು. ಈ ಅಸೆಸ್ಮೆಂಟ್ ಆ್ಯಕ್ಟ್ನಲ್ಲಿ ಅಂದರೆ ಮುಂಭಾಗದ ಜಮೀನಿನ ರೈತ ಹಿಂಭಾಗದ ಜಮೀನಿನ ರೈತರಿಗೆ ಜಮೀನು ಹೋಗಲು ದಾರಿ ಮಾಡಿ ಕೊಡಬೇಕು ಎಂಬುದನ್ನು ವಿವರಿಸಲಿದೆ. ಇದರಲ್ಲಿ ಕೇಸ್ ದಾಖಲಿಸಿದರೆ ನಿಮ್ಮ ಜಮೀನಿಗೆ ಹೋಗಲು ದಾರಿ ಸಿಗಲಿದೆ. ಇದರಲ್ಲಿ ಇನ್ನೊಂದು ಇದೆ, ಅಸೆಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನ್. ಅಂದರೆ ಸುಮಾರು 15ರಿಂದ 20 ವರ್ಷದಿಂದ ಇದ್ದ ದಾರಿ ಮುಚ್ಚಿ ಅದರಲ್ಲಿ ನಾಟಿ ಮಾಡಿದರೆ ಜಮೀನಿಗೆ ಹೋಗಲು ದಾರಿಯೇ ನೀಡದಿದ್ದರೆ ಆಗ ಅಪ್ಲೈ ಆಗುವ ಕಾಯ್ದೆ ಅಸೆಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನ್ ಎಂದು ಆಗಿದೆ. ಇದರ ಮೂಲಕ ಕೇಸ್ ದಾಖಲಿಸಿ ಪರಿಹಾರವನ್ನು ಪಡೆಯಬಹುದು. ಹಾಗಾಗಿ ಈ ವಿಧಾನದಿಂದ ಹಳೆ ದಾರಿ ವಾಪಸ್ಸು ಪಡೆಯಬಹುದಾಗಿದೆ. ಇದನ್ನು ಅಸೆಸ್ಮೆಂಟ್ ಆಫ್ ಪ್ರಿಸ್ಕ್ರಿಪ್ಷನ್ ಅಂತ ಕರೀತಾರೆ. ವೀಕ್ಷಕರೇ, ಈ ಒಂದು ಅಸೆಸ್ಮೆಂಟ್ ಆಫ್ ಕಸ್ಟಮ್ನಲ್ಲಿ ಸಂಪ್ರದಾಯಬದ್ಧವಾಗಿ ಅನೇಕ ವರ್ಷದಿಂದ ಬಂದ ದಾರಿ ವಶಕ್ಕೆ ಪಡೆದಿದ್ದರೆ ಆಗ ಆ ದಾರಿ ಹಾಗೆ ಬಿಟ್ಟು ಬಿಡಬೇಕು ಎಂಬ ನಿಯಮ ಇದೆ. ಅನೇಕ ವರ್ಷದಿಂದ ಅಂದರೆ ತಾತ ಮುತ್ತಾತನ ಕಾಲದಲ್ಲಿ ಜಮೀನು ಹೋಗುವ ದಾರಿ ಆಗಿದ್ದರೆ ಅದನ್ನು ಬಂದ್ ಮಾಡುವಂತಿಲ್ಲ, ದಾರಿ ನೀಡಬೇಕು ಎಂಬ ನಿಯಮ ಇದೆ. ಇದು ಅಸೆಸ್ಮೆಂಟ್ ಆಫ್ ಕಸ್ಟಮ್ನ ಸಂಪ್ರದಾಯ. ವೀಕ್ಷಕರೇ, ನೀವು ಕಾಯ್ದೆ ಪ್ರಕಾರ ಅಸೆಸ್ಮೆಂಟ್ ಆ್ಯಕ್ಟ್ ಪ್ರಕಾರ ನೀವು ಇದನ್ನು ಬಗೆಹರಿಸಬಹುದು. ಅಸೆಸ್ಮೆಂಟ್ ಆ್ಯಕ್ಟ್ ಪ್ರಕಾರ ಇದನ್ನು ನೀವು ಬಗೆಹರಿಸಬಹುದು. ವೀಕ್ಷಕರೇ, ಈ ವಿಡಿಯೋ ನಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.